ಅದ್ರ ಬಗ್ಗೆನೂ ಕ್ಲಾರಿಟಿ ಇಲ್ಲ. ಏನು ಮಾಡ್ತಾರೋ ಅದೇನು ಕತೆಗೋ. ಸಂಧಾನ ವಿಫಲದ ಬಗ್ಗೆ ಇರಾನ್ ಮೊದಲ ಪ್ರತಿಕ್ರಿಯೆ ಕೊಡ್ತಾ ಇದೆ. ಪಾಕ್ನಲ್ಲಿ ಅಮೆರಿಕ ಜೊತೆ ಮಾತುಕತೆಗಳು ಫೇಲ್ ಆಗಿದೆ. ಎರಡೂ ಕಡೆಯವರು ಒಪ್ಪಂದಕ್ಕೆ ಬರೋದಕ್ಕೆ ಸಾಧ್ಯ ಆಗಲೇ ಇಲ್ಲ. ಯುಎಸ್ನ ಕೆಲವು ಬೇಡಿಕೆಗಳು ಅಸಮಂಜಸವಾಗಿದೆ ಅಂತ ಇವ್ರು ಹೇಳ್ತಾ ಇದ್ದಾರೆ ನೋಡಿ. ಅವರು ಅಮೆರಿಕದವ್ರು ಹೇಳ್ತಾ ಇರೋದೆಲ್ಲವೂ ಸಮಂಜಸವಾಗಿಲ್ಲ, ಅಸಮಂಜಸವಾಗಿದೆ. ಅದನ್ನೆಲ್ಲ ನಾವು ಒಪ್ಕೊಳ್ಳೋಕ್ಕಾಗಲ್ಲ. ಅವ್ರು ಹೇಳ್ತಾ ಇರೋ ಷರತ್ತೇ ಸರಿ ಇಲ್ಲ ಅನ್ನೋದನ್ನು ಇರಾನ್ ಅವ್ರು ಹೇಳ್ತಾ ಇರೋದು. ಮತ್ತೊಂದು ಸುತ್ತಿನ ಮಾತುಕತೆ ನಡೆಯಲಿದೆ ಅನ್ನೋದನ್ನು ಇವ್ರು ಹೇಳ್ತಾ ಇದ್ದಾರೆ. ಅಂದರೆ ಇನ್ನೊಂದು ಹೋಪ್ ಇಟ್ಕೋಬೋದು. ಹಾಗಾದರೆ ಇನ್ನೊಂದು ಸುತ್ತಿನ ಮಾತುಕತೆ ಇದೆ. ಯಾವಾಗ ಆ ಮಾತುಕತೆ, ಎಲ್ಲಿ ಆ ಮಾತುಕತೆ, ಅದಿನ್ನೇನಾಗತ್ತೆ, ಅದಕ್ಕಿನ್ನು ಯಾರ್ಯಾರು ಬರ್ತಾರೆ, ಅದಕ್ಕೆ ಮುಂದಾಳತ್ವ ಯಾರು ವಹಿಸ್ಕೊಳ್ತಾರೆ, ಮಧ್ಯವರ್ತಿಗಳು ಯಾರು ಆಗ್ತಾರೆ, ಯಾವ ಸ್ಥಳದಲ್ಲಿ ನಡೆಯುತ್ತೆ, ಇದು ಪ್ರಶ್ನೆ. ಬಟ್ ಇದು ಅದಕ್ಕೂ ಅವ್ರು ಉತ್ತರ ಕೊಟ್ಟಿಲ್ಲ. ಅವ್ರು ಹೇಳ್ತಾ ಇರೋದು ಇಷ್ಟೇ, ಮತ್ತೊಂದು ಸುತ್ತಿನ ಮಾತುಕತೆ ನಡೆಯಲಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ತಮ್ಮ ಭಿನ್ನಾಭಿಪ್ರಾಯ ಪರಿಹರಿಸೋದಕ್ಕೆ ಪ್ರಯತ್ನಿಸ್ತಾರೆ ಅನ್ನೋದನ್ನು ಹೇಳ್ಕೊಳ್ತಾ ಇದ್ದಾರೆ. ಈಗ ಉದ್ಭವ ಆಗಿದೆಯಲ್ಲ ಭಿನ್ನಾಭಿಪ್ರಾಯಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಅದನ್ನು ಬಗೆಹರಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಪ್ರಯತ್ನ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಹೇಗೆ ಪ್ರಯತ್ನ ಆಗತ್ತೆ, ಆ ಪ್ರಯತ್ನ ಎಷ್ಟರ ಮಟ್ಟಿಗೆ ಕೈ ಹಿಡಿಯುತ್ತೆ, ಆರು ಕೈ ಕೊಡುತ್ತೆ, ಎರಡೂ ಇಂಪಾರ್ಟೆಂಟ್ ಆಗತ್ತೆ, ನೋಡಬೇಕಾಗತ್ತೆ.